ಶಕ್ತಿ ಮಹಿಳಾ ಸಂಘದ ಅಧ್ಯಕ್ಷರಾದ ಉಮಾದೇವಿ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಕನ್ನಡದ ಹೊಸ ಟಾಕ್ಸಿಕ್ ಮೂವಿ ಇವತ್ತು ಹೆಸರಾಂತ ನಟರಾದಂಥ ಯಶ್ ಅವರು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅವರು ಸಿನಿಮಾನ ರೀಚ್ ಮಾಡಬೇಕು ಅನ್ನೋ ಒಂದು ಹುರುಪು ಅವ್ರಿಗೆ ಅವರ ಒಂದು ಆದೇಶ ಏನಿದೆ, ನಾವು ಅದಕ್ಕೆ ಖುಷಿ ಪಡೋಣ. ಆದರೆ ಇವತ್ತು ಕನ್ನಡ ಚಿತ್ರರಂಗ ಅನ್ನೋದು ಏನಾಗೋಗಿದೆ ಅಂತಂದರೆ, ಒಂದು ಸಮಾಜಮುಖಿಯಾದ ಒಂದು ಮೆಸೇಜೇ ಇಲ್ಲದೆ ಇರೋ ರೀತಿಯಲ್ಲಿ ಈ ನಡುವೆ ಬರ್ತಾ ಇರೋ ಚಿತ್ರಕ್ಕೆ ಇದು ಒಂದು ಮಾರಕ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಚಿತ್ರದಲ್ಲಿ ಇವಾಗ ಏನು ಸೀನ್ಗಳು ಟ್ರೈಲರಲ್ಲಿ ರಿಲೀಸ್ ಆಗಿದೆ, ಆ ರೀತಿಯಾದ ಒಂದು ಸೀನ್ಗಳಿಂದ ಇವತ್ತು ಯುವಕರು ಪ್ರಚೋದನೆಗೊಂಡು ಮತ್ತೊಮ್ಮೆ ರೇಪ್ಗಳು ಮಾಡೋದಕ್ಕೋ ಅಥವಾ ಮತ್ತೆ ಯಾವುದೋ ಒಂದು ಹೆಣ್ಮಕ್ಳಿಗೆ ಚುಡಾಯಿಸೋದಕ್ಕೋ ಮತ್ತೆ ಯಾವುದೋ ಒಂದು ಹೆಣ್ಮಕ್ಳುಗಳು ಕೂಡ ಆ ರೀತಿಯಾದ ಬಟ್ಟೆಗಳನ್ನ ತೊಟ್ಕೊಂಡು ಅವರ ಪ್ರದರ್ಶನ ಮಾಡೋದಕ್ಕೋ ದಾರಿ ಆಗೋಕ್ಕೆ ಕಾರಣ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶ ಬಹಳ ಖಂಡಿಸಿ ಇವತ್ತು ಎಲ್ಲ ಮಹಿಳೆಯರು, ಎಲ್ಲ ಸಂಘಟನೆ ಮಹಿಳೆಯರಿರ್ಬೋದು, ಯಾವುದೇ ಒಂದು ಸಂಘದ ಸಂಸ್ಥೆಯ ಮಹಿಳೆಯರುಗಳಿರ್ಬೋದು, ಇದನ್ನು ಖಂಡನೀಯ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ಪಿಕ್ಚರ್ನ ಟ್ರೈಲರಲ್ಲೇ ಇಷ್ಟು ಮಟ್ಟಕ್ಕಿದೆ ಅಂದಾಗ ಅದ್ರ ಸಬ್ಜೆಕ್ಟ್ ಏನಿದೆ ಅನ್ನೋದು ನಾವು ನೋಡೋಣ ಮುಂದೆ. ಆದರೆ ಕೆಲವು ಸೆನ್ಸಾರ್ಗಳನ್ನ ಕಟ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಸಮಾಜಕ್ಕೆ ಇದು ಒಳ್ಳೆ ಮೆಸೇಜ್ ಅಂತೂ ಅಲ್ಲ. ಮತ್ತು ನಮಗೆ ಗೊತ್ತಿದೆ, ಇವತ್ತು ನಾವು ಏನೇ ಬುದ್ಧಿ ಮಾತು ಹೇಳೋಕೋರು ಯಾರನ್ನು ಕೇಳೋದಿಲ್ಲ. ಇವತ್ತು ನೋಡಿ ಕಲಿತಾ ಇದ್ದಾರೆ ಪ್ರಪಂಚ. ನಾವು ತೋರಿಸೋದನ್ನೇ ತಪ್ಪಾಗಿ ತೋರಿಸಿದ್ದೀವಿ ಅಂದಾಗ ನಾವು ಅದನ್ನು ಯಾವ ರೀತಿ ನಾವು ಸಮಾಜಕ್ಕೆ ಯುವಕರಿಗಾಗಲಿ ಅಥವಾ ನಮ್ಮ ಜನದ ಫ್ಯಾಮಿಲಿ ಜನಗಳು ಕೂಡ ಬಂದು ಕುತ್ಕೊಂಡು ನೋಡೋವಂಥ ಪಿಕ್ಚರ್ ಆಗಬೇಕು ಅಂದಾಗ ಮುಜುಗರ ಆಗುತ್ತೆ. ಮಕ್ಕಳ ಜೊತೆ ಕುತ್ಕೊಂಡು ನೋಡಬೇಕು ಅಂದಾಗ ಆ ಥರ ಅರೆ ಬಟ್ಟೆಗಳನ್ನ ಹಾಕ್ಕೊಂಡು ಪ್ರದರ್ಶನ ತೋರಿಸಿ ನಾವು ಹೆಸರು ಮಾಡಬೇಕು ಅಂತ ಅಥವಾ ನಾವು ಈ ರೀತಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಕನ್ನಡ ಸಿನಿಮಾನ ನಾವು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ವಿಚಾರ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಶ್ ಅವರು ಮಾಡಿರೋವಂಥ ಚಿತ್ರಕ್ಕೆ ಈ ರೀತಿಯಾದ ಒಂದು ಧಿಕ್ಕಾರ ಜಾಸ್ತಿ ಬರ್ತಾ ಇರೋದಕ್ಕೆ ದಯವಿಟ್ಟು ಚಿತ್ರತಂಡದ ಮಂಡಳಿ ಆಗಿರ್ಬೋದು, ಹಾಗೆ ಇವನ್ ಸೆನ್ಸಾರ್ ಮಂಡಳಿ ಆಗಿರ್ಬೋದು, ಈಗ ಆಲ್ರೆಡಿ ನಾವು ಮಹಿಳಾ ಆಯೋಗಕ್ಕೆ ಶಿವಶಕ್ತಿ ಮಹಿಳಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅದೇ ರೀತಿ ಎಷ್ಟೋ ಸಂಘಟನೆಗಳಾಗಿರ್ಬೋದು ಎಲ್ಲ ಹೆಣ್ಮಕ್ಳು ಸೇರಿ ಅವರು ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಟಾಕ್ಸಿಕ್ ಚಿತ್ರದಲ್ಲಿರುವಂಥ ಸೆನ್ಸಾರ್ ವಿಷಯಗಳಿರ್ಬೋದು ಮತ್ತು ಕ್ರೂರತನವಾಗಿ ಇವತ್ತೇನು ಒಡಿ ಬಡಿ ಕಡಿ ಅನ್ನೋ ಪದ್ಧತಿ ಸಂಸ್ಕಾರ ನಮ್ಮದಲ್ಲ, ಅದು ಕೂಡ ಯುವಕರನ್ನ ಪ್ರಚೋದನೆ